Hello dear students and my dear friends, welcome back to Royson Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 8ನೇ ತರಗತಿಯ ಇಂಗ್ಲಿಷಿನ ಸ್ಟೂಡೆಂಟ್ ಆಕ್ಟಿವಿಟಿ ಪುಸ್ತಕದ ಯೂನಿಟ್ 8 ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಯೂನಿಟ್ 8 ಆಕ್ಟಿವಿಟಿ 8.1 ರೀಡ್ ದ ಪ್ಯಾಸೇಜ್ ಗಿವನ್ ಬಿಲೋ. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಕಲ್ಚರಲ್ ಡೈವರ್ಸಿಟಿಯ ಬಗ್ಗೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಈ ಪ್ಯಾಸೇಜನ್ನು ಓದಿ ನೀವು ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಸಿಟ್ ಇನ್ 2 ಗ್ರೂಪ್ಸ್, ಡಿಸ್ಕಸ್ ದೀಸ್ ಕ್ವೆಶನ್ಸ್ ಆ್ಯಂಡ್ ಪ್ರೆಸೆಂಟ್ ಯುವರ್ ಆನ್ಸರ್ಸ್. ನೀವು 2 ಗುಂಪುಗಳಲ್ಲಿ ಕುಳಿತು ಈ ಪ್ರಶ್ನೆಗಳನ್ನು ಚರ್ಚೆ ಮಾಡಿ ನಿಮ್ಮ ಕ್ಲಾಸ್ನಲ್ಲಿ ಇದನ್ನು ಪ್ರೆಸೆಂಟ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಮೊದಲನೇದು, ನೇಮ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕಲ್ಚರ್ ಯು ನೋ. ನಿಮಗೆ ಗೊತ್ತಿರುವಂತಹ ಬೇರೆ ಬೇರೆ ವಿಧದ ಕಲ್ಚರ್ ಅಥವಾ ಸಂಸ್ಕೃತಿಗಳ ಬಗ್ಗೆ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ನಾನಿಲ್ಲಿ ಕೆಲವು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್, ಒಡಿಸ್ಸಿ, ಮಣಿಪುರಿ, ಕಥಕಳಿ ಎಟ್ಸೆಟ್ರಾ. ನೀವು ನಿಮಗೆ ಗೊತ್ತಿರುವಂತಹ ಕಲ್ಚರ್ ಬಗ್ಗೆ ಇಲ್ಲಿ ಬರಿಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 2, ವಾಟ್ ಆರ್ ಸಮ್ ಆಫ್ ದ ಟ್ಯಾಲೆಂಟ್ಸ್ ಯು ಹ್ಯಾವ್ ಸೀನ್ ಇನ್ ಯುವರ್ ಫ್ರೆಂಡ್ಸ್? ಲಿಸ್ಟ್ ಔಟ್. ನಿಮ್ಮ ಫ್ರೆಂಡ್ಸ್ಗಳಲ್ಲಿ ನೀವು ನೋಡಿರುವಂತಹ ಟ್ಯಾಲೆಂಟ್ಸ್ ಅಥವಾ ಪ್ರತಿಭೆಗಳ ಬಗ್ಗೆ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಕೆಲವು ಎಕ್ಸಾಂಪಲ್ಸನ್ನು ಇಲ್ಲಿ ಕೊಟ್ಟಿದ್ದೇನೆ. ಡ್ಯಾನ್ಸಿಂಗ್, ಸಿಂಗಿಂಗ್, ಪ್ಲೇಯಿಂಗ್ ದ ಗಿಟಾರ್ ಎಟ್ಸೆಟ್ರಾ. ಅಥವಾ ನಿಮ್ಮ ಫ್ರೆಂಡ್ನಲ್ಲಿರುವಂಥ ಬೇರೆ ಟ್ಯಾಲೆಂಟನ್ನು ಕೂಡ ಇಲ್ಲಿ ನೀವು ಬರೀಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 3, ನೇಮ್ ಸಮ್ ಆಫ್ ದ ಡಾನ್ಸ್ ಫಾರ್ಮ್ಸ್ ಯು ವಾಚ್ಡ್ ಇನ್ ಟಿವಿ ಶೋಸ್. ನೀವು ಟಿವಿ ಶೋಗಳಲ್ಲಿ ನೋಡಿರುವಂತಹ ಡಾನ್ಸ್ ಫಾರ್ಮ್ಗಳನ್ನು ಹೆಸರಿಸಿ ಅಂತೇಳಿ ಕೊಟ್ಟಿದ್ದಾರೆ. ನಾನು ಕೆಲವನ್ನು ಹೆಸರಿಸಿದ್ದೇನೆ ಇಲ್ಲಿ ವಿದ್ಯಾರ್ಥಿಗಳೇ. ನೀವು ಇನ್ನೂ ಬೇರೆ ಪಾಯಿಂಟ್ಸ್ಗಳನ್ನು ಇಲ್ಲಿ ಬರೀಬಹುದು. ಫಾರ್ ಎಕ್ಸಾಂಪಲ್, ಭರತನಾಟ್ಯ, ಕುಚುಪುಡಿ, ಮೋಹಿನಿಯಾಟ್ಟಂ, ವೆಸ್ಟರ್ನ್ ಡ್ಯಾನ್ಸ್. ಕ್ವಶನ್ ನಂಬರ್ 4, ನೇಮ್ ಸಮ್ ಆಫ್ ದ ಮ್ಯೂಸಿಕ್ ಫಾರ್ಮ್ಸ್ ಯು ನೋ. ನಿಮಗೆ ಗೊತ್ತಿರುವಂತಹ ಮ್ಯೂಸಿಕ್ ಫಾರ್ಮಿನ ಹೆಸರನ್ನು ಇಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಹಿಂದೂಸ್ತಾನಿ, ಪಾಪ್, ರಾಕ್, ಜ್ಯಾಜ್ ಅಥವಾ ಇನ್ನೂ ಕೆಲವು ಮ್ಯೂಸಿಕ್ ಫಾರ್ಮ್ಸನ್ನು ನೀವಿಲ್ಲಿ ಬರೀಬಹುದು. ಕ್ವಶನ್ ನಂಬರ್ 5, ವಾಟ್ ಆರ್ ದ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಡೇಸ್ ವಿ ಸೆಲೆಬ್ರೇಟ್. ನಾವು ಆಚರಿಸುವಂತಹ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಡೇಗಳ ಬಗ್ಗೆ ಅವುಗಳನ್ನು ಹೆಸರಿಸಿ ಅಂತೇಳಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಇಂಡಿಪೆಂಡೆನ್ಸ್ ಡೇ, ಗಾಂಧಿ ಜಯಂತಿ, ಇದನ್ನು ನಾವು ನಮ್ಮ ದೇಶದಾದ್ಯಂತ ಆಚರಿಸ್ತೇವೆ. ಮತ್ತು ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಆಚರಿಸ್ತೇವೆ. ಇನ್ನು ಕೆಲವು ಎಕ್ಸಾಂಪಲ್ಸನ್ನು ನೀವಿಲ್ಲಿ ಬರೀಬಹುದು. ಕ್ವಶನ್ ನಂಬರ್ 6, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫೆಸ್ಟಿವಲ್ಸ್ ವಿ ಸೆಲೆಬ್ರೇಟ್ ವರ್ಲ್ಡ್ ವೈಡ್. ಪ್ರಪಂಚದಾದ್ಯಂತ ನಾವು ಆಚರಿಸುವಂಥ ಹಬ್ಬಗಳ ಬಗ್ಗೆ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೇನೆ. ದೀಪಾವಳಿ, ಕ್ರಿಸ್ಮಸ್, ರಂಜಾನ್. ಕ್ವಶನ್ ನಂಬರ್ 7, ವಾಟ್ ಈಸ್ ಕಲ್ಚರಲ್ ಡೈವರ್ಸಿಟಿ. ಕಲ್ಚರಲ್ ಡೈವರ್ಸಿಟಿ ಅಂದರೆ ಏನು? ಮೇಲ್ಕಂಡಂಥ ಪ್ಯಾಸೇಜ್ನಲ್ಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕಲ್ಚರ್ಸ್ ಕೋ ಎಕ್ಸಿಸ್ಟಿಂಗ್ ಇನ್ ದ ಸೇಮ್ ಸೊಸೈಟಿ. ಕ್ವಶನ್ ನಂಬರ್ 8, ವಿಚ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಆರ್ಟ್ ಫಾರ್ಮ್ ಆಫ್ ಯುವರ್ ರೀಜನ್. ನಿಮ್ಮ ಪ್ರದೇಶದ ಪ್ರಸಿದ್ಧವಾದಂಥ ಕಲೆಯ ಬಗ್ಗೆ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇದು ನಿಮ್ಮ ಭಾಗದಾಗಿರೋದ್ರಿಂದ ನೀವು ನಿಮ್ಮ ಓನ್ ಆನ್ಸರನ್ನು ಇಲ್ಲಿ ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಯಕ್ಷಗಾನ ಇರ್ಬೋದು ಅಥವಾ ಕಥಕಳಿ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಪಾಪ್ಯುಲರ್ ಆರ್ಟ್ ಫಾರ್ಮನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಕ್ವಶನ್ ನಂಬರ್ 9, ನೇಮ್ ದ ಟ್ರೆಡಿಷನಲ್ ಗೇಮ್ಸ್ ಯು ಪ್ಲೇ. ಸಾಂಪ್ರದಾಯಿಕವಾಗಿ ನೀವು ಆಡುವಂತಹ ಗೇಮ್ಸ್ಗಳನ್ನು ಅಥವಾ ಆಟಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ನೀವಿಲ್ಲಿ ಅದನ್ನು ಎಕ್ಸಾಂಪಲ್ಸನ್ನು ಬರೀಬಹುದು. ನೆಕ್ಸ್ಟ್ ಆಕ್ಟಿವಿಟಿ 8.2, ಲುಕ್ ಎಟ್ ದ ಪಿಕ್ಚರ್ಸ್ ಗಿವನ್ ಬಿಲೋ ಆ್ಯಂಡ್ ರೈಟ್ ಡೌನ್ ದ ವರ್ಡ್ಸ್ ರಿಲೇಟೆಡ್ ಟು ದೀಸ್ ಪಿಕ್ಚರ್ಸ್ ಇನ್ ದ ಗಿವನ್ ಸ್ಪೇಸ್. ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳನ್ನು ನೋಡಿ ಮತ್ತು ಅವುಗಳಿಗೆ ಸಂಬಂಧಪಟ್ಟಂಥ ಪದಗಳನ್ನು ಅಲ್ಲಿ ಕೊಟ್ಟಿರುವಂಥ ಬಾಕ್ಸ್ನಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಮೊದಲನೆಯ ಚಿತ್ರ ಇದು ಓಣಂಗೆ ಸಂಬಂಧಪಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಪದಗಳನ್ನು ಬರೆಯೋದಾದರೆ ಓಣಂ ಫೆಸ್ಟಿವಲ್, ಫ್ಲವರ್ಸ್, ಪೆಟಲ್ಸ್, ರಂಗೋಲೀಸ್, ಕಲರ್ಫುಲ್. ನೆಕ್ಸ್ಟ್ ಚಿತ್ರವನ್ನು ನೋಡೋಣ. ಇಂಡಿಯಾ, ಯೂನಿಟಿ ಇನ್ ಡೈವರ್ಸಿಟಿ, ಡಿಫ್ರೆಂಟ್ ಕಲ್ಚರ್ಸ್, ಫೆಸ್ಟಿವಲ್ಸ್, ಸ್ಪೋರ್ಟ್ಸ್, ಮಾನ್ಯುಮೆಂಟ್ಸ್, ಡ್ಯಾನ್ಸಸ್. ಇಲ್ಲಿ ವಿದ್ಯಾರ್ಥಿಗಳು ಈ ಚಿತ್ರವನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇವೆಲ್ಲವನ್ನು ಕೂಡ ಇಲ್ಲಿ ನಾವು ಬರೆದಿದ್ದೇವೆ. ಮುಂದಿನ ಚಿತ್ರಕ್ಕೆ ಹೋಗೋಣ. ಈ ಚಿತ್ರ ದೀಪಾವಳಿ ಹಬ್ಬಕ್ಕೆ ಸಂಬಂಧಪಟ್ಟಂಥ ಚಿತ್ರವಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಪದಗಳು ದೀಪಾವಳಿ, ಫೈರ್ ಕ್ರ್ಯಾಕರ್ಸ್, ಲೈಟ್ಸ್, ಸ್ವೀಟ್ಸ್, ಸ್ಪಾರ್ಕಲ್ಸ್ ಆಫ್ ಲೈಟ್, ಮಡ್ ಲ್ಯಾಂಪ್ಸ್, ಹ್ಯಾಪಿನೆಸ್. ನೆಕ್ಸ್ಟ್ ಮುಂದಿನ ಚಿತ್ರ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಕ್ರಿಸ್ಮಸ್, ಕ್ರಿಸ್ಮಸ್ ಕೇಕ್, ಸ್ವೀಟ್ಸ್, ಸಾಂತಾ ಕ್ಲಾಸ್, ಕ್ರಿಸ್ಮಸ್ ಟ್ರೀಸ್, ಗಿಫ್ಟ್ಸ್, ಸ್ಟಾರ್ಸ್,
decorations. Next, activity 8.3, look at the pictures and write the jingles or captions. ವಿದ್ಯಾರ್ಥಿಗಳ ಇಲ್ಲಿ ಕೆಳಕಂಡಂಥ ಚಿತ್ರಗಳನ್ನು ನೋಡಿ ನೀವು ಜಿಂಗಲ್ಸ್ ಅಥವಾ ಕ್ಯಾಪ್ಷನ್ಸ್ಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಮೊದಲನೇ ಚಿತ್ರವನ್ನು ನೋಡಿದಾಗ ಇಲ್ಲಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಸೇವ್ ಅರ್ತ್, ಇಟ್ ಸೇವ್ಸ್ ಯು. ಏಪ್ರಿಲ್ 22nd ಈಸ್ ಮೈ ಡೇ. ನೆಕ್ಸ್ಟ್, ಸೆಕೆಂಡ್ ಪಿಕ್ಚರ್, ಸ್ಟ್ಯಾಂಡ್ ಅಪ್ ಫಾರ್ ವಿಮೆನ್, ಇಟ್ಸ್ ವಿಮೆನ್ ಡೇ, ಮಾರ್ಚ್ 8th, ರೆಸ್ಪೆಕ್ಟ್ ವಿಮೆನ್. ನೆಕ್ಸ್ಟ್, ಹೋಲಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನು ಕೊಟ್ಟಿದ್ದಾರೆ. ಹ್ಯಾಪಿ ಹೋಲಿ, ಮೇ ಗಾಡ್ ಪೇಂಟ್ ದ ಕ್ಯಾನ್ವಾಸ್ ಆಫ್ ಯುವರ್ ಲೈಫ್ ವಿತ್ ಬ್ಯೂಟಿಫುಲ್ ಕಲರ್ಸ್. ಈ ರೀತಿಯ ಒಂದು ಕೊಟೇಶನ್ ಅನ್ನು ಅಥವಾ ಜಿಂಗಲ್ ಅನ್ನು ನಾನಿಲ್ಲಿ ಬರೆದಿದ್ದೇನೆ. ನೆಕ್ಸ್ಟ್ ಚಿತ್ರವನ್ನು ನೋಡಿದಾಗ ಇದು ಯೋಗಕ್ಕೆ ಸಂಬಂಧಪಟ್ಟಂತ ಚಿತ್ರವಾಗಿದೆ. ರಿವೈವ್ ಯುವರ್ ಸ್ಪಿರಿಟ್, ಹ್ಯಾಪಿ ಯೋಗ ಡೇ, 21st June, ಯೋಗ ಫಾರ್ ಯುವರ್ ಇನ್ನರ್ ಪೀಸ್. ನೆಕ್ಸ್ಟ್, ಆಕ್ಟಿವಿಟಿ 8.4, ರೀಡ್ ಆ್ಯಂಡ್ ಎಂಜಾಯ್ ದ ರೈಮ್. ವಿದ್ಯಾರ್ಥಿಗಳ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಈ ಪದ್ಯದಲ್ಲಿ ಕೆಲವು ರೈಮ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ರೈಮ್ಸನ್ನು ಓದಿ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ. ನೆಕ್ಸ್ಟ್ ಆಕ್ಟಿವಿಟಿಗೆ ಹೋಗೋದಾದರೆ, ನಾವ್ ಇಟ್ಸ್ ಯುವರ್ ಟರ್ನ್, ಹಿಯರ್ ಇಸ್ ಅ ಬ್ಯೂಟಿಫುಲ್ ಇಮೇಜ್. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ರೀಡ್ ದಿ ಇಮೇಜ್, ಈ ಇಮೇಜನ್ನು ಅಥವಾ ಚಿತ್ರವನ್ನು ಓದಿ. ಕಲೆಕ್ಟ್ ದ ರಿಲೇಟೆಡ್ ರೈಮಿಂಗ್ ವರ್ಡ್ಸ್, ಟ್ರೈ ಟು ರೈಟ್ ಯುವರ್ ಓನ್ ರೈಮ್. ನಿಮ್ಮ ಸ್ವಂತವಾದ ರೈಮ್ ಪದಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಕೆಲವು ಎಕ್ಸಾಂಪಲ್ಸನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ. ಹೈ, ಸ್ಕೈ, ಕ್ಲೌಡ್, ಲೌಡ್, ಗ್ರೀನ್, ಸೀನ್, ಗ್ರಾಸ್, ಮಾಸ್, ವೈಟ್, ಹೈಟ್, ಬ್ಲೂ, ಗ್ಲೂ. ಆಕ್ಟಿವಿಟಿ 8.5, ರೈಟ್ ಅಬೌಟ್ ಯುವರ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ಸ್. ನಿಮ್ಮ ಕಲ್ಚರ್ ಮತ್ತು ಟ್ರೆಡಿಷನ್ಸ್ ಬಗ್ಗೆ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜಸ್ ಐ ನೋ ಆರ್ ಮೈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ನೋ. ನನಗೆ, ನನ್ನ ಕುಟುಂಬಕ್ಕೆ ಮತ್ತು ನನ್ನ ಸ್ನೇಹಿತರಿಗೆ ಗೊತ್ತಿರುವಂಥ ಭಾಷೆಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೇನೆ. ಮೈ ಫೇವ್ರೆಟ್ ಟ್ರೆಡಿಷನ್ ಆರ್ ಆರ್ಟ್ ಫಾರ್ಮ್, ನನ್ನ ಇಷ್ಟವಾದ ಟ್ರೆಡಿಷನ್ ಅಥವಾ ಆರ್ಟ್ ಫಾರ್ಮ್. ಇಲ್ಲೂ ಕೂಡ ಕೆಲವು ಎಕ್ಸಾಂಪಲ್ಸನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇನೆ. ಇನ್ನೂ ಎಕ್ಸಾಂಪಲ್ಸನ್ನು ನೀವು ಬರೀಬಹುದಾಗಿರುತ್ತೆ. ಮೈ ಫೇವರಿಟ್ ಟ್ರೆಡಿಷನಲ್ ಫುಡ್, ನಿಮಗೆ ಇಷ್ಟವಾದಂತಹ ಸಾಂಪ್ರದಾಯಿಕ ಅಡುಗೆ. ಕ್ಲೋತ್ಸ್ ಓನ್ ಇನ್ ಮೈ ಕಲ್ಚರ್, ನಿಮ್ಮ ಸಂಪ್ರದಾಯದಲ್ಲಿ ಧರಿಸುವಂತಹ ಬಟ್ಟೆಗಳ ಬಗ್ಗೆ ಇಲ್ಲಿ ನೀವು ಬರೀಬೇಕಾಗುತ್ತೆ. ಯಾವ ಬಟ್ಟೆಗಳನ್ನು ಧರಿಸ್ತೀರಾ ಅಂತೇಳಿ. ಫೆಸ್ಟಿವಲ್ಸ್ ಸೆಲೆಬ್ರೇಟೆಡ್ ಇನ್ ಮೈ ಕಲ್ಚರ್, ನಿಮ್ಮ ಸಂಸ್ಕೃತಿಯಲ್ಲಿ ನೀವು ಆಚರಿಸುವಂಥ ಹಬ್ಬಗಳ ಬಗ್ಗೆ ಇಲ್ಲಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್, ಆಕ್ಟಿವಿಟಿ 8.6, ಥಿಂಕ್, ಹೌ ಆರ್ ವಿ ಸಿಮಿಲರ್ ಆ್ಯಂಡ್ ಹೌ ಆರ್ ವಿ ಡಿಫ್ರೆಂಟ್. ನಾವು ಹೇಗೆ ಒಂದೇ ರೀತಿ ಇದ್ದೇವೆ ಮತ್ತು ನಾವು ಹೇಗೆ ವಿಭಿನ್ನವಾಗಿದ್ದೇವೆ ಅಂತೇಳಿ ನೀವು ನೆಕ್ಸ್ಟ್ ಆಕ್ಟಿವಿಟಿಯಲ್ಲಿ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಡೂ ದಿಸ್ ಆಕ್ಟಿವಿಟಿ ಆಸ್ ಅ ಸರ್ವೆ, ಆನ್ಸರ್ ಈಚ್ ಸರ್ವೆ ಕ್ವೆಶನ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಟಾಕ್ ಟು ಯುವರ್ ಕ್ಲಾಸ್ಮೇಟ್ಸ್, ಫೈಂಡ್ 3 people who have similar answers and 3 people who have different answers. ಈ ಆಕ್ಟಿವಿಟಿಯನ್ನು ಒಂದು ಸರ್ವೆಯಾಗಿ ನೀವು ತಗೋಬಹುದು. ಅಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ. ನಂತರ ನಿಮ್ಮ ಕ್ಲಾಸ್ನಲ್ಲಿರುವಂಥ ನಿಮ್ಮ ಫ್ರೆಂಡ್ಸ್ಗಳು ಯಾರ ಆನ್ಸರ್ಗಳು ನಿಮ್ಮ ಆನ್ಸರ್ ಥರನೇ ಇದ್ದಾವೋ ಅಂಥವರ 3 ಹೆಸರನ್ನು ಬರೀರಿ. ಯಾರ ಆನ್ಸರ್ಗಳು ನಿಮ್ಮ ಆನ್ಸರ್ಗಳಿಗಿಂತ ವಿಭಿನ್ನವಾಗಿದ್ದಾವೋ ಆ ರೀತಿಯ ವ್ಯಕ್ತಿಗಳ ಅಥವಾ ನಿಮ್ಮ ಫ್ರೆಂಡ್ಸಿನ ಹೆಸರನ್ನು 3 ಜನ ಫ್ರೆಂಡ್ಸನ್ನ ಹೆಸರನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ರೆಕಾರ್ಡ್ ದಿಸ್ ಇನ್ಫಾರ್ಮೇಷನ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಇಲ್ಲಿ 3 ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ಮೈ ಆನ್ಸರ್, ಸಿಮಿಲರ್ ಟು ಮೀ, ಡಿಫ್ರೆಂಟ್ ಟು ಮೀ. ನಿಮ್ಮ ಉತ್ತರವನ್ನು ಬರೀಬೇಕು. ನಿಮ್ಮ ಫ್ರೆಂಡ್ಸ್ಗಳ ಹೆಸರು ಅಂದರೆ ಇಲ್ಲಿ ನಿಮ್ಮ ಉತ್ತರ ಥರನೇ ಯಾರ ಆನ್ಸರ್ ಇದೆಯೋ ಆ ಫ್ರೆಂಡ್ಸ್ಗಳ ಹೆಸರನ್ನು ಬರೀಬೇಕು. ಡಿಫ್ರೆಂಟ್ ಟು ಮೀ, ನಿಮ್ಮ ಆನ್ಸರ್ಗಿಂತ ಡಿಫ್ರೆಂಟ್ ಆಗಿರುವಂಥ ಆನ್ಸರನ್ನು ಯಾರು ಬರೆದಿರ್ತಾರೋ ಅವರ ಹೆಸರನ್ನು ವಿದ್ಯಾರ್ಥಿಗಳು ಇಲ್ಲಿ ಬರೀಬೇಕು. ಮೊದಲನೇ ಪ್ರಶ್ನೆ, ವಾಟ್ ಆರ್ ಯುವರ್ ಹಾಬೀಸ್, ನಿಮ್ಮ ಹವ್ಯಾಸಗಳೇನು. ಕ್ವಶನ್ ನಂಬರ್ 2, ವಾಟ್ ಆರ್ ದ ಫೆಸ್ಟಿವಲ್ಸ್ ಯು ಸೆಲೆಬ್ರೇಟ್ ಇನ್ ಯುವರ್ ಫ್ಯಾಮಿಲಿ, ನಿಮ್ಮ ಕುಟುಂಬದಲ್ಲಿ ನೀವು ಆಚರಿಸುವ ಹಬ್ಬಗಳು ಯಾವುವು. ವಾಟ್ ಆರ್ ದ ಕಲ್ಚರಲ್ ಡ್ಯಾನ್ಸ್ ಫಾರ್ಮ್ಸ್ ಆಫ್ ಯುವರ್ ಏರಿಯಾ, ನಿಮ್ಮ ಏರಿಯಾದ ಕಲ್ಚರಲ್ ಡ್ಯಾನ್ಸ್ ಫಾರ್ಮ್ಗಳನ್ನು ಹೆಸರನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 4ನೇದು, ವಿಚ್ ಟ್ರೆಡಿಷನಲ್ ಔಟ್ಫಿಟ್ಸ್ ಡು ಯು ವೇರ್ ಡ್ಯೂರಿಂಗ್ ಫೆಸ್ಟಿವಲ್ಸ್, ಸಾಂಪ್ರದಾಯಿಕ ಉಡುಗೆಗಳನ್ನು ಹಬ್ಬಗಳಲ್ಲಿ ನೀವು ಧರಿಸ್ತಾರಲ್ವಾ, ಯಾವ್ಯಾವ ಬಟ್ಟೆಗಳನ್ನು ಧರಿಸ್ತೀರಾ ಅಂತೇಳಿ ಬರೀಬೇಕಾಗತ್ತೆ. ಕ್ವೆಶನ್ ನಂಬರ್ 5, ವಾಟ್ ವೆರೈಟಿ ಆಫ್ ಫುಡ್ ಡು ಯು ಈಟ್ ಅಟ್ ಹೋಮ್, ನಿಮ್ಮ ಮನೆಯಲ್ಲಿ ನೀವು ಸೇವಿಸುವಂತಹ ವೆರೈಟಿ ಊಟದ ಬಗ್ಗೆ ಇಲ್ಲಿ ಅವುಗಳ ಹೆಸರನ್ನು ಬರೀಬೇಕಾಗುತ್ತೆ. ಕ್ವೆಶನ್ ನಂಬರ್ 6, ವಾಟ್ ಆರ್ ದ ಡಿಫ್ರೆಂಟ್ ಪ್ರೊಫೆಷನ್ಸ್ ಆರ್ ಜಾಬ್ಸ್ ಯು ಫೈಂಡ್ ಇನ್ ಯುವರ್ ಸರೌಂಡಿಂಗ್ಸ್, ನಿಮ್ಮ ಸುತ್ತಮುತ್ತ ವಿವಿಧ ರೀತಿಯ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ, ಅವರು ಯಾವ ಯಾವ ಕೆಲಸಗಳನ್ನು ಮಾಡ್ತಾರೆ ಅಂತೇಳಿ ನೀವು ಇಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ.
Next, activity 8.7. Watch this video and try to write the gist in your own words and suggest a meaningful title for your writing. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಯೂಟ್ಯೂಬ್ ಲಿಂಕ್ ಅನ್ನು ನಿಮಗೆ ಕೊಟ್ಟಿದ್ದಾರೆ. ಆ ವಿಡಿಯೋವನ್ನು ನೋಡಿ ನಂತರ ಅದರ ಸಾರಾಂಶವನ್ನು ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಾನಿಲ್ಲಿ ಕೆಲವು ಸೆಂಟೆನ್ಸಸ್ಸನ್ನು ಎಕ್ಸಾಂಪಲ್ಸ್ಗೋಸ್ಕರ ನಿಮಗೆ ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಬರೆದುಕೊಳ್ಬೋದು ಅಥವಾ ನಿಮ್ಮ ಸ್ವಂತ ಆನ್ಸರನ್ನು ನೀವು ವಿದ್ಯಾರ್ಥಿಗಳ ಇಲ್ಲಿ ಬರೀಬೋದು. ಆಕ್ಟಿವಿಟಿ 8.8 ಲೆಟರ್ ರೈಟಿಂಗ್. ರೀಡ್ ದ ಗಿವನ್ ಲೆಟರ್ ಅಂಡ್ ಅಬ್ಸರ್ವ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್. ವಿದ್ಯಾರ್ಥಿಗಳು ಇಲ್ಲಿ ಲೆಟರ್ ರೈಟಿಂಗಿನ ಒಂದು ಫಾರ್ಮ್ಯಾಟ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ಅಬ್ಸರ್ವ್ ಮಾಡಿ ಮತ್ತು ಅಲ್ಲಿ ಯಾವ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದ್ದಾರೆ ಅಂತೇಳಿ ನೀವು ಗಮನ ಕೊಡಬೇಕಾಗುತ್ತೆ. ಯಾಕಂದರೆ ಇದಕ್ಕೆ 5 ಅಂಕಗಳನ್ನು ನಿಮಗೆ 9 ಮತ್ತು 10ನೇ ಕ್ಲಾಸ್ನಲ್ಲಿ ನಿಗದಿ ಮಾಡಿರ್ತಾರೆ. ನೆಕ್ಸ್ಟ್ ಆಕ್ಟಿವಿಟಿಗೆ ಹೋಗೋಣ. ಲೆಟರ್ಸ್ ಆರ್ ರಿಟರ್ನ್ ಟು ಕಮ್ಯುನಿಕೇಟ್ ವಿತ್ ಅದರ್ಸ್. ಗಿವನ್ ಬಿಲೋ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ರೈಟಿಂಗ್ ಅ ಲೆಟರ್. ರೀಅರೇಂಜ್ ದ ಸ್ಟೆಪ್ಸ್ ಇನ್ ದ ರೈಟ್ ಆರ್ಡರ್. ವಿದ್ಯಾರ್ಥಿಗಳೇ, ಮೇಲ್ಕಂಡ ಲೆಟರ್ ಫಾರ್ಮ್ಯಾಟಲ್ಲಿ ನಾವು ಗಮನಿಸಿದಂತೆ ಯಾವ ಸ್ಟೆಪ್ ಫಸ್ಟ್ ಬರುತ್ತೆ, ಯಾವುದು ಸೆಕೆಂಡ್ ಬರುತ್ತೆ ಅಥವಾ ಯಾವುದು ನಂತರ ಬರುತ್ತೆ ಅಂತೇಳಿ ಇಲ್ಲಿ ನೀವು ಆರ್ಡರ್ ಪ್ರಕಾರ ಇದನ್ನು ರೀಅರೇಂಜ್ ಮಾಡಿ ಬರೀಬೇಕಾಗುತ್ತೆ. ಇಲ್ಲಿ ನಾನು ನಂಬರ್ಗಳನ್ನು ಈಗಾಗಲೇ ಹಾಕಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಗಿವನ್ ಬಿಲೋ ಇಸ್ ಅ ಜಂಬಲ್ಡ್ ಲೆಟರ್. ಇಲ್ಲಿ ನಿಮಗೆ ಒಂದು ಜಂಬಲ್ಡ್ ಅಂದರೆ ಅದಲು ಬದಲಾಗಿರುವಂಥ ಅಥವಾ ಕ್ರಮಾನುಗತವಾಗಿ ಇಲ್ಲದಂಥ ಒಂದು ಲೆಟರ್ ಅನ್ನು ಕೊಟ್ಟಿದ್ದಾರೆ. ರೀಅರೇಂಜ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಲೆಟರ್ ಆ್ಯಂಡ್ ಮೇಕ್ ಇಟ್ ಮೀನಿಂಗ್ಫುಲ್. ಇದು ಯಾವುದಾದ್ಮೇಲೆ ಯಾವುದು ಬರಬೇಕು ಅಂತೇಳಿ ನೀವು ನಂಬರನ್ನು ಬರೀರಿ. ನಂತರ ನೆಕ್ಸ್ಟ್ ಕೊಟ್ಟಿರುವಂಥ ಬಾಕ್ಸ್ನಲ್ಲಿ ರೀರೈಟ್ ದ ಲೆಟರ್ ಹಿಯರ್. ಆ ಲೆಟರನ್ನು ಇಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಅಲ್ಲಿ ಯಾವ ಆರ್ಡರ್ನಲ್ಲಿ ನಾನು ನಂಬರನ್ನು ಹಾಕಿದ್ದೇನೋ ಅದರ ಪ್ರಕಾರನೇ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ರೈಟ್ ಅ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ sharing your experiences of learning English in this academic year. Also, write what you learnt about cultural diversity in this unit. ವಿದ್ಯಾರ್ಥಿಗಳೇ, ನಿಮ್ಮ ಕ್ಲಾಸ್ ಟೀಚರ್ಗೆ ಒಂದು ಪತ್ರವನ್ನು ಬರೆಯುತ್ತಾ ಈ ಅಕಾಡೆಮಿಕ್ ಇಯರಲ್ಲಿ ನೀವು ಇಂಗ್ಲೀಷನ್ನು ಯಾವ ರೀತಿ ಕಲಿತ್ರಿ ಮತ್ತು ಈ ಯೂನಿಟ್ನಲ್ಲಿ ಕಲ್ಚರಲ್ ಡೈವರ್ಸಿಟಿಯ ಬಗ್ಗೆ ಏನನ್ನ ಕಲ್ತಿದ್ದೀರಾ ಅಂತೇಳಿ ಒಂದು ಪತ್ರವನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ನಾನಿಲ್ಲಿ ಮಾಡೆಲನ್ನು ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಬರೆದುಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.